ನಮಸ್ತೆ ವೀಕ್ಷಕರೇ, ಏಪ್ರಿಲ್ 17, 2026 ಈ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಈ 4 ರಾಶಿಯವರಿಗೆ ಅಶುಭ ಫಲಗಳಿದೆ ಅನ್ನೋದನ್ನು ನಾವು ನೋಡ್ಬೋದು. ಆ 4 ರಾಶಿ ಯಾವುದಂತ ತಿಳಿಯೋಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ರೀಲನ್ನು ಶೇರ್ ಮಾಡಿ. ಆ 4 ರಾಶಿಗಳಿಗೆ ಫಲಗಳು ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಗುಪ್ತ ಶತ್ರುಗಳು ಈ ರಾಶಿಯವರಿಗೆ ಜಾಸ್ತಿ ಆಗ್ಬೋದು. ಆ ನಂತರದಲ್ಲಿ ಹಣಕಾಸಿನ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ವಿನಾಕಾರಣ ಅವರಿಗೆ ಮಾನಸಿಕ ಒತ್ತಡ ಈ 4 ರಾಶಿಯವರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಮಾತಿಗೂ ಸಹ ಕಿರಿಕಿರಿ ಆಗುವಂಥದ್ದು, ಹೆಂಡತಿ ಜೊತೆ ಸಣ್ಣ ಪುಟ್ಟ ಮಾತಿಗೂ ಸಹ ಕಿರಿಕಿರಿ ಮನಸ್ತಾಪ ಆಗ್ತಕ್ಕಂಥದ್ದು. ಆನಂತರದಲ್ಲಿ ಗುಪ್ತ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಆನಂತರದಲ್ಲಿ ನಿಮ್ಮ ವ್ಯವಹಾರದಲ್ಲಿ ನಿಮಗೆ ಹೊಡೆತ ಬೀಳ್ತಕ್ಕಂಥ ಚಾನ್ಸ್ ಜಾಸ್ತಿ ಇದೆ. ಯಾವುದಕ್ಕೂ ಕೂಡ ಶ್ಯೂರಿಟಿ ಆಗ್ತಕ್ಕಂಥದ್ದು, ಶ್ಯೂರಿಟಿ ಕೊಟ್ಟವರಿಗೆ ಹೊಡೆತ ಬೀಳ್ತಕ್ಕಂಥದ್ದು ಈ 4 ರಾಶಿಯವರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ 4 ರಾಶಿ ಯಾವುದಪ್ಪ ಅಂತಂದರೆ ಮಿಥುನ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ. ಈ 4 ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಅಮಾವಾಸ್ಯೆ ಆದ ನಂತರದಲ್ಲಿ ಒಳ್ಳೆಯದು. ಈ 4 ರಾಶಿಯವರಿಗೆ ಅಶುಭ ಫಲ ಹೋಗಲಿಕ್ಕೋಸ್ಕರ ಆ ತಾಯಿ ಚಾಮುಂಡೇಶ್ವರಿ ಮತ್ತು ಪ್ರತಿ ಶುಕ್ರವಾರ ಆ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಎಲ್ಲ ಈ 4 ರಾಶಿಯವ್ರಿಗೂ ಸಹ ಒಳ್ಳೆಯದಾಗಲಿ. ನಮಸ್ಕಾರ.